ಕೊನೆಗೂ ಖುಲಾಸೆ ಆಯಿತು ವೈದ್ಯನ ಸಾವಿನ ಪ್ರಕರಣ. ಆಯುರ್ವೇದಿಕ್ ವೈದ್ಯ ಡಾಕ್ಟರ್ ರಮೇಶ್ ಹತ್ಯೆ ಆಗಿದ್ದೇಕೆ ಗೊತ್ತಾ? ಮೊನ್ನೆಯಷ್ಟೇ ಆಯುರ್ವೇದಿಕ್ ವೈದ್ಯ ಡಾಕ್ಟರ್ ರಮೇಶ್ ಹತ್ಯೆ ಮಾಡಲಾಗಿತ್ತು. ಮನೆಯಲ್ಲಿ ಯಾರು ಇಲ್ಲದನ್ನ ನೋಡಿ ಆರೋಪಿಗಳು ಹತ್ಯೆ ಮಾಡಿ ಪರಾರಿಯಾಗಿದ್ರು. ಆದ್ರೆ ಎರಡನೇ ಮದುವೆಯ ಖುಷಿಯಲ್ಲಿದ್ದ ವೈದ್ಯನ ಹತ್ಯೆ ಹಿಂದೆ ಸಾಕಷ್ಟು ಅನುಮಾನಗಳು ಕಾಡುತ್ತಿದ್ವು ಕಣ್ರಿ. ಇದೀಗ ಎಲ್ಲ ಅನುಮಾನಗಳಿಗೆ ತೆರೆ ಬಿದ್ದಂತಾಗಿದೆ. ಅಂದಹಾಗೆ ಸಿರ್ಸಿಯ ಕೆಎಚ್ಬಿ ಕಾಲೋನಿಯಲ್ಲಿ ವೈದ್ಯನ ಕೊಲೆ ನಡೆಸಲಾಗಿತ್ತು. ಇದರಿಂದ ಸಿರ್ಸಿಯ ಜನರು ಈ ಘಟನೆಯಿಂದಾಗಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ರು. ಇದನ್ನ ಯಾರೋ ಮಾಡಿದ್ದಾರೆ ಎಂಬ ಸಾಕಷ್ಟು ಊಹಾಪೋಹಗಳಿಗೆ ಈ ಪ್ರಕರಣ ಸಾಕ್ಷಿಯಾಗಿತ್ತು. ಆದ್ರೀಗ ಕೊಲೆಯ ರಹಸ್ಯವನ್ನ ಸ್ವತಃ ಪೊಲೀಸರೇ ಭೇದಿಸಿದ್ದಾರೆ ನೋಡಿ. ಡಾಕ್ಟರ್ ಮನೆಗೆ ಯಾರು ಬಂದ್ರು ಯಾರು ಹೋದ್ರು ಎಂಬುದನ್ನ ಪರೀಕ್ಷೆ ಮಾಡಬೇಕಾದ್ರೆ ಪೊಲೀಸರಿಗೆ ಓರ್ವನ ಬಗ್ಗೆ ಗೊತ್ತಾಗಿತ್ತು ನೋಡಿ. ಅವನೇ ಶಿವಮೊಗ್ಗದ ಮಂಜುನಾಥ್ ನಾಯಕ್. ಈತನಿಗೆ ಒಂದೆರಡು ತದಕಿ ಕೇಳಿದಾಗ ಎಲ್ಲವನ್ನ ಕಕ್ಬಿಟ್ಟಿದ್ದ. ಹಣದ ಆಸೆಗೆ ವೈದ್ಯ ರಮೇಶ್ ಕಲ್ಗಟ್ಕರ್ ಹತ್ಯೆ. ಎಸ್, ಮದುವೆಗಾಗಿ ವೈದ್ಯ ಬ್ಯಾಂಕ್ನಿಂದ ಹಣವನ್ನ ತಂದು ಮನೆಯಲ್ಲಿಟ್ಟಿದ್ದ. ಆದ್ರೆ ಹಣದ ಆಸೆಗೆ ಬಿದ್ದಿದ್ದ ಮಂಜುನಾಥ್ ನಾಯಕ್ ಈ ಕೊಲೆ ಮಾಡಿದ್ದ ನೋಡಿ. ವೈದ್ಯನನ್ನ ಕೊಲೆ ಮಾಡಿ 15 ಲಕ್ಷ ರೂಪಾಯಿ ಚಿನ್ನಾಭರಣ ಹಾಗೂ 50,000 ನಗದು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲದೆ ಕೊಲೆ ಬಳಸಿದ ಆಯುಧವನ್ನ ಜಪ್ತಿ ಕೂಡ ಮಾಡಿದ್ದಾರೆ. ಮಂಜುನಾಥ್ ಮೊದಲಿನಿಂದಲೂ ವೈದ್ಯ ರಮೇಶ್ ಜೊತೆ ಸ್ನೇಹ ಬೆಳೆಸ್ಕೊಂಡಿದ್ದ. ಇದೇ ಆತ್ಮೀಯತೆ ಯಾರಿಗೂ ಅನುಮಾನ ಬಾರದಂತೆ ಆಯ್ತು ನೋಡಿ. ಒಟ್ನಲ್ಲಿ ನಂಬಿದವನೇ ವೈದ್ಯನ ಹತ್ಯೆ ಮಾಡಿರೋದು ನಿಜಕ್ಕೂ ದುರಂತವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಸಿರ್ಸಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.